ದೊಡ್ಡ ಸಂತೋಷದ ಉತ್ಸವ ಅಂತ ಕೂಡ ಭಾವಿಸ್ತಾ ಇದ್ದೇವೆ. ಗರಳ ಅಂದ್ರೆ ವಿಷ, ಪುರಿ ಅಂದ್ರೆ ಪಟ್ಟಣ, ಹಾಗೇನೆ ನಂಜನಗೂಡು ಅಂತ ಕೂಡ ಹೆಸರಿದೆ ಅದಕ್ಕೆ, ಇತ್ತೀಚಿನ ಹೆಸರು. ನಂಜು ಅಂದ್ರೆ ವಿಷ, ಗೂಡು ಅಂದ್ರೂ ಕೂಡ ಪಟ್ಟಣ, ಆ ತರ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ. ಇದು ಪ್ರಪ್ರಥಮ ಬಾರಿಗೆ ಇತಿಹಾಸದಲ್ಲೇನೆ ಫಸ್ಟ್, ಚರಿತ್ರೆಯಲ್ಲೇ ಇಲ್ಲ ಈ ತರ ಗರಳಪುರಿ ಉತ್ಸವ ಅನ್ನೋದು. ತುಂಬಾ ಸಂತೋಷ ಪಡೋಂಥ ವಿಷಯ. ಎಲ್ಲರಿಗೂ ಕೂಡ ಹಬ್ಬ ಅನ್ನೋದೊಂದು ತೇರಿನ ದಿನ ಮಾತ್ರ ಗೊತ್ತಾಗ್ತಾ ಇತ್ತು. ಆದ್ರೆ ಈಗ 1 ವಾರಗಳಿಂದನೂ ಕೂಡ ನಂಜನಗೂಡಿನಲ್ಲಿ ಪ್ರತಿಯೊಂದು ಎಲ್ಲಾ ತರದ ಉತ್ಸವದ ರೀತಿಯಲ್ಲೇನೆ ಎಲ್ಲಾ ಹಬ್ಬಗಳನ್ನು ಕೂಡ ಆಚರಿಸ್ತಾ ಇದ್ದಾರೆ. ಶ್ರೀಯುತ ದರ್ಶನ್ ಧ್ರುವ ನಾರಾಯಣ್ ಅವರು ತುಂಬಾ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನ ಮಾಡಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಎಲ್ಲ ಮಹಿಳೆಯರಿಗೂ ಕೂಡ ಪಂಚ ಗ್ಯಾರಂಟಿಗಳು ಕೂಡ ಅವರು ಸದ್ವಿನಿಯೋಗ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾಡಿದ್ದಾರೆ. ಪಂಚ ಗ್ಯಾರಂಟಿಗಳಲ್ಲಿ ಮುಖ್ಯವಾದದ್ದು ಗೃಹಲಕ್ಷ್ಮಿ. ಆ ಗೃಹಲಕ್ಷ್ಮಿಯನ್ನ ಪಡ್ಕೊಂಡು ಎಷ್ಟೋ ಮಹಿಳೆಯರು ತುಂಬಾ ಅನುಕೂಲವನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಈ ನಂಜನಗೂಡಲ್ಲಿ ನಂಜುಂಡೇಶ್ವರ ಅನ್ನೋದು ಭವರೋಗ ನಿವಾರಣೆ ಕೂಡ ಅಂತ ಹೇಳ್ತಾರೆ. ಟಿಪ್ಪು ಸುಲ್ತಾನ್ ಅವರ ಆನೆಗೆ ಕಣ್ಣು ಬಂದಂತ ದೇವರು ಕೂಡ ಸ್ಮರಣೆಯನ್ನು ಕೂಡ ಮಾಡ್ಕೋತಾರೆ ಈ ಸಂದರ್ಭದಲ್ಲಿ. ಎಷ್ಟೋ ಜನ ಭಕ್ತರು ಅಲ್ಲಿಗೆ ಬಂದು ಅಲ್ಲಿ ಹರಕೆ ಹೊತ್ಕೊಂಡು ಅಲ್ಲಿಗೆ ಉರುಳು ಸೇವೆ ಇರ್ಬೋದು, ಪ್ರತಿಯೊಂದು ಸೇವೆಗಳನ್ನ ಸಲ್ಲಿಸ್ತಾ ಅದನ್ನ ಅವರು ದೇವರಿಗೆ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅದರಿಂದ ನಂಜನಗೂಡು ತುಂಬಾ ಹೆಸರುವಾಸಿಯಾದದ್ದು. ಇದು ಒಂದು ಹಬ್ಬದ ವಾತಾವರಣ ಕೂಡ ಅಂತ ಭಾವಿಸ್ಬೋದು ನಾವು. ಹೇಗೆ ಮೈಸೂರಿನಲ್ಲಿ ದಸರಾ ಬಂದಾಗ ಎಲ್ಲ ದೀಪಾಲಂಕಾರ ಮಾಡಿ ಎಷ್ಟು ಉತ್ಸವನ ಆಚರಿಸ್ತಾರೋ, ಅದೇ ತರ ನಮ್ಮ ನಂಜನಗೂಡಲ್ಲಿ 1 ವಾರದಿಂದ ನಿಜವಾಗ್ಲೂ ನೋಡ್ಬೇಕು ಅಂದ್ರೆ 2 ಕಣ್ಣು ಸಾಲಲ್ಲ. ಯಾವುದೇ ಗುರುಭವನ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಸಿಟಿಜನ್ ಸ್ಕೂಲ್ ಇರ್ಬೋದು, ಇವತ್ತಿನ ದಿನ ಬಸ್ ಸ್ಟ್ಯಾಂಡ್ ಅಲ್ಲೂ ಕೂಡ ಕಲ್ಕಲ ರಂಗೋಲಿಗಳನ್ನೆಲ್ಲ ಬಿಟ್ಟು ತುಂಬಾ ಚೆನ್ನಾಗಿ ಉತ್ಸವನ ಆಚರಣೆ ಮಾಡ್ತಾ ಇದ್ದಾರೆ. ಈ ತರ ಗರಳಪುರಿ ಉತ್ಸವ ಪ್ರತಿ ವರ್ಷನೂ ಕೂಡ ನಡೀಲಿ. ಇದನ್ನ ಮಾಡೋಂಥ ಶಕ್ತಿಯನ್ನ ಶಾಸಕರಾದಂತ ಶ್ರೀಯುತ ದರ್ಶನ್ ನಾರಾಯಣ್ ಅವರಿಗೆ ದೇವರು ಆಯುರ ಆರೋಗ್ಯವನ್ನ ಕರುಣಿಸಲಿ. ನಾವೆಲ್ಲರೂ ಕೂಡ ಅವ್ರ ಜೊತೆ ಇರ್ತೀವಿ, ಸಹಕರಿಸ್ತೀವಿ ಅಂತ ಕೂಡ